ಮಹದಾಯಿ ಯೋಜನೆಯಲ್ಲಿ ನಾವು 2 ಟೆಂಡರ್ ಕರೆದು ಟೆಂಡರು ಫೈನಲೈಸ್ ಆಗಿ ಏಜೆನ್ಸಿನೂ ಫಿಕ್ಸ್ ಆಗಿ ಇದೆ. ಓನ್ಲಿ ಯು ಆರ್ ವೇಟಿಂಗ್ ಫಾರ್ ದಿ ಕ್ಲಿಯರೆನ್ಸ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೀವಿ ನಾವು. ವಿಶೇಷವಾಗಿ ಒತ್ತು ಕೊಟ್ಟಿರೋದು ಅಂತಂದರೆ, ಒಂದು ಫಿಸ್ಕಲ್ ಪ್ಯಾರಾಮೀಟರ್ಸ್ ಒಳಗಡೆ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಒಂದು 3 ವರ್ಷವೂ ಕಾಪಾಡಿದ್ದೀವಿ. ನಾನು ಯಾವ್ಯಾವ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಆ ಕಾಲದಲ್ಲೆಲ್ಲ ಕಾಪಾಡ್ಕೊಂಡು ಬಂದಿದ್ದೀವಿ. 3 ವರ್ಷದ ನಿರಂತರವಾಗಿ ಡೆಫಿಸಿಟ್ ಆಗಿದೆ ಸರ್. ಆಕ್ಟಿವ್ ಡೆಫಿಸಿಟ್ ಮಾಡಿದ್ರೆ ಸರ್. ಆಕ್ಟಿವ್ ಡೆಫಿಸಿಟ್ ಸಿದ್ದರಾಮಯ್ಯ ಅವರ ಹೇಳ್ತಿದ್ದಾರೆ ಸರ್. ಯಾರು ಈ ಬಾರಿ ಉಳಿತಾಯದ ಬಜೆಟ್ ಮಂಡಿಸ್ತೇವೆ ನಿರೀಕ್ಷೆ ಇತ್ತು ಸರ್. ನಾನೇ ಹೇಳಿದ್ನಲ್ರಿ, ಡಿಫಿಸಿಟ್ ಬಜೆಟ್ ಅಂತ. ಡಿಫಿಸಿಟ್ ಬಜೆಟ್ ಮಂಡಿಸಿದ್ದೀನಿ ನಿಜ. ಪ್ಯಾರಾಮೀಟರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ವರ್ಷ ಸರ್ ಹೋಗ್ತಿರ್ಲಿಲ್ವಾ? ನಮ್ಗೆ 10,000 ಕೋಟಿ ಬಂದಿದ್ದರೆ ಸರ್ ಹೋಗ್ತಿರ್ಲಿಲ್ವಾ? JJMನಲ್ಲಿ ನಮಗೆ ನಾವು ಕೊಟ್ಟಿದ್ದಂಥ ದುಡ್ಡು ಅವರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋದು ಕೊಟ್ಟಿದ್ದು ಸಾಕಾಗ್ತಿರ್ಲಿಲ್ವಾ? ಹಾಂ, ಈ ವರ್ಷ ಡಿಫಿಸಿಟ್ ಎಲ್ಲ ಹೋಗ್ಬಿಡೋದಲ್ಲ. ಅಷ್ಟಕ್ಕಿಂತ ಗಾತ್ರ ಜಾಸ್ತಿ ಏನು ಕಡಿಮೆ ಮಾಡ್ಬೋದು? ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಕಡಿಮೆ ಮಾಡೋದು ಅಂತಂದ್ರೆ ಹೆಂಗೆ? ಏನಂತ ಹೇಳಿರೋದು, ಟೋಟಲ್ ಲಯಬಿಲಿಟೀಸು 25% ದಾಟಬಾರದು ಅಂತ. ಅಷ್ಟೊಳಗಡೆ ಮಾಡಿದ್ದೀವಲ್ಲ. ಇಲ್ಲ, ನಾನು ಆಗಲೂ ಸಾಲ ಮಾಡಿದ್ದೆ. ಗ್ಯಾರಂಟಿಗಳು ಇಲ್ದಿದ್ದಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡಿದ್ದೀವಿ. ಆಗ 22-23% ಮಾಡ್ತಿದ್ದೆ, ಈಗ 24.94 ಆಗಿದೆ. ಯಾರೋ ಒಬ್ಬರು ಕೇಳಿಯಪ್ಪ, ಯಜಮಾನ ಕೇಳಪ್ಪ. ಹೌದು ಸರ್, 2496 ಆಗಿದೆ.